ವೆಲ್ಕಮ್ ಟು ಸ್ಟಡಿ ಮಾಡಲ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ಟೆಸ್ಟ್ ಆಗಸ್ಟಲ್ಲಿ ನಾಳೆ ಎಕ್ಸಾಮ್ ಇದೆ, ಬಿಸ್ನೆಸ್ ಸ್ಟಡಿ ಮತ್ತು ಎಕನಾಮಿಕ್ಕು. ಸೊ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ. ಸೊ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿದೆ ನೋಡಿ, ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು ಎಕನಾಮಿಕ್ ಪ್ಯಾಟರ್ನ್. ಓಕೆನಾ? ಸೊ ಚೂಸ್ ದ ಕರೆಕ್ಟ್ ಆನ್ಸರ್ 2 ಕೊಟ್ಟಿರ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ನೀವು ಆರಾಮಾಗಿ ಓದ್ಕೊಳ್ಳಿ, ಯಾವುದೇ ಟೆನ್ಷನ್ ತೊಗೊಬೇಡಿ. ಓಕೆನಾ? ಸೊ ಇದರಲ್ಲಿ ನಾನು ತುಂಬ ವೀಡಿಯೋಸ್ನ ಹಾಕಿದ್ದೀನಿ. ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ನೀವೇನಿಲ್ಲ, ಈಸಿಯಾಗಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದೆಲ್ಲ ಒಂದು ಸೈಡ್ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನಂದರೆ, ಇಲ್ಲಿಂದ ಬ್ಲ್ಯಾಂಕ್ಸ್ ಇರುತ್ತೆ, 2 ಇರುತ್ತೆ. ಓಕೆನಾ? ಸೊ ಡೋಂಟ್ ವರಿ, ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ 4 ಇರುತ್ತೆ. ಸೊ ಅದಕ್ಕೆ 4 ಮಾರ್ಕ್ಸ್. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 1 ಮಾರ್ಕ್ಸ್ ಇಂದಿರುತ್ತೆ. ಸೊ 2 ಕೊಟ್ಟಿರ್ತಾರೆ, ಇದರಲ್ಲಿ ಆಪ್ಷನ್ ಯಾವುದೂ ಇರಲ್ಲ. ಸೊ ನಾವು ಕಂಪಲ್ಸರಿ 2 ಬರೀಬೇಕು. ಓಕೆನಾ? ಸೊ ಇದೆಲ್ಲ ಇಂಪಾರ್ಟೆಂಟು, ನೋಡ್ಕೊಂಬಿಡಿ. ಸ್ಟೇಟ್ ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಹೂ ಸೈನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಇನ್ ಕೇಸ್ ಆಫ್ ದ ಪಬ್ಲಿಕ್ ಕಂಪ್ನಿ, ಅದೆಲ್ಲ ನೀವು ನೋಡ್ಕೊಳ್ಬೇಕನ. ಸೊ ನೆಕ್ಸ್ಟ್ ಆನ್ಸರ್ ಏನಿತ್ರಿ ನೋಡಿ, ಇದು ಹೇಳ್ಬೋದು, ತುಂಬ ಸಲ ಇದು ಕೇಳ್ಬೋದು. ಓಕೆನಾ? ಸೊ ಇಂಪಾರ್ಟೆಂಟು, ಹೇಳೋಕ್ಕಾಗಲ್ಲ. ಆಪ್ಷನ್ನಲ್ಲಿರೋದು ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ನೀವು ಎಲ್ಲ ನಾನು ಹಾಕಿದ್ದೀನಲ್ವ ವಿಡಿಯೋ, ಅದೆಲ್ಲ ನೋಡ್ಕೊಳ್ಳಿ. ಓಕೆನಾ? ಸೊ ಇದೇ ಥರ ನೋಡಿ, ಇಲ್ಲಿ 1 2 3 4 5 ಕೊಟ್ಟಿರ್ತಾರೆ, ನಾವು ಯಾವುದಾದ್ರು 3 ಬರೀಬೇಕು. ಓಕೆನಾ? ಸೊ ನೆಕ್ಸ್ಟ್ ಏನಂದರೆ, ಆನ್ಸರ್ ದ 2 ಎನಿ 2 ಅಂತ ಇದೆ. 1 2 3 4 ಕೊಟ್ಟಿರ್ತಾರೆ, ನಾವು ಯಾವುದಾದ್ರು 2 ಬರೀಬೇಕು. ಇನ್ನೊಂದು ಏನು ಗೊತ್ತಾ ನಿಮ್ಗೆ ಆಫರು? ಸೊ 4 ಮಾರ್ಕ್ಸಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಮೀನ್ಸ್ ಆ್ಯನ್ಯುವಲ್ ಎಕ್ಸಾಮ್ದು ಬ್ಲೂ ಪ್ರಿಂಟ್ ಇರುತ್ತಲ್ವ, ಸೊ ಅದರ ಟೈಪು, ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು 4 ಮಾರ್ಕ್ಸ್ ನೋಡ್ಕೋಬೇಕು. ಸೊ ಅದರಲ್ಲಿ 4 ಮಾರ್ಕ್ಸ್ ಯಾವುದು ಫೋಕಸ್ ಮಾಡಬೇಕು ಅದು ನೋಡ್ಕೊಳ್ಳಿ, ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸೊ ಬ್ಲೂ ಪ್ರಿಂಟ್ನ ಕಂಪೇರ್ ಮಾಡಿ, ಆಲ್ರೆಡಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದೆಲ್ಲ ನೀವು ರಿವೈಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಎಲ್ಲಂದರೆ ಚೆಕ್ ಮಾಡ್ಕೊಳ್ಬೇಕನ. ಸೊ ನೋಡಿ, ಇದೆಲ್ಲ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಏನಂದರೆ, ಆನ್ಸರ್ ತೇನಿ, ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ 8 ಮಾರ್ಕ್ಸ್ ಕ್ವಶನ್ಸು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಯಾನ್ಸಲ್ ಮಾಡಿದರೆ. ಸೊ ನೋಡಿ, ಇಲ್ಲಿ 8 ಮಾರ್ಕ್ಸ್ 2 ಕೊಟ್ಟಿರ್ತಾರೆ, ಎನಿ 2 ಅಂತ ಇದೆ. 1 2 3 4 ಇದೆ, ಮತ್ತು ಅದೇ ಥರ 4 ಇದೆ ಅಲ್ವಾ. ಸೊ ಇದು ಫಿಕ್ಸ್ಡ್ ಕ್ವಶನ್ ಯಾವುದಂದರೆ, ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಮತ್ತು ಇನ್ನೊಂದು ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಪ್ರಮೋಟ್ಸ್ ಇನ್ ದ ಫಂಕ್ಷನ್ ಆಫ್ ಕಂಪನಿ. ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ನೀವು ತಪ್ಪದೇ ನೋಡ್ಕೊಳ್ಬೇಕೇನಾ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗ್ಬಿಟ್ಟು ನೀವು ನೋಡ್ಬೋದು. ಓಕೆ? ಸೊ ಎಕನಾಮಿಕ್ಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ನೋಡ್ಕೋಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನ್ಯೂ ಅಪ್ಡೇಟ್ಸ್ ಎಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ನೋಡೋದಕ್ಕೆ. ಬಾಯ್. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ ಎಕ್ಸಾಮ್. ಓಕೆನಾ?